ಬಿಎಂಸಿ ಕೇಂದ್ರ ಜೋಡಿ ತಿಮ್ಮಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ಬಹಳ ವಿಜೃಂಭಣೆಯಿಂದ ಸಂಭ್ರಮದಂತೆ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಸುಮಾರು ವರ್ಷಗಳಿಂದ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬುಕ್ಸ್ ಮತ್ತು ಸಾಮಗ್ರಿ ಲೇಖನಗಳ ವಿತರಣೆ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಗೌರವಾನ್ವಿತ ಅಧ್ಯಕ್ಷರು ನಾರಾಯಣಸ್ವಾಮಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಟಿಎಂ ನಾಗರಾಜ್ ಹಾಗೂ ಗೌರವಾನ್ವಿತ ಮಂಡಳಿಯ ಅಧ್ಯಕ್ಷರು, ಸಮಿತಿ ಸದಸ್ಯರು ನಾರಾಯಣಸ್ವಾಮಿ, ನಾರಪ್ಪ, ಶ್ರೀನಿವಾಸ್ ರೆಡ್ಡಿ, ದೇವರೆಡ್ಡಿ, ಟಿಆರ್ ವೆಂಕಟರೆಡ್ಡಿ, ವೆಂಕಟಲಕ್ಷ್ಮಮ್ಮ, ಸುಂದರಮ್ಮ, ಸುಲ್ತಾನ್ ಸಾಬಿ, ಶಫೀವುಲ್ಲಾ, ವೆಂಕಟೇಶಪ್ಪ, ಟಿಎನ್ ನಾರಾಯಣಸ್ವಾಮಿ, ಸೀನಪ್ಪ, ಅಶೋಕ್ ಹಾಗೂ ಸಿಬ್ಬಂದಿ ವರ್ಗದವರು, ಹಾಲು ಪರೀಕ್ಷಕರು, ಚಂದ್ರಾಚಾರಿ, ಸಹಾಯಕರು ಟಿಎಂ ನದೀಂ ಹಾಗೂ ಟಿಎನ್ ರೆಡ್ಡಪ್ಪ ಮತ್ತು ಊರಿನ ಜನಸಾಮಾನ್ಯರು ಭಾಗವಹಿಸಿ ಇದೇ ಸಂದರ್ಭದಲ್ಲಿ ಕಾರ್ಯದರ್ಶಿ ಟಿಎಂ ನಾಗರಾಜ್ ರವರು ಕಾರ್ಯಕ್ರಮದ ಬಗ್ಗೆ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ಮುಖ್ಯ ಶಿಕ್ಷಕರು ಮಂಜುನಾಥ್ ರವರು ಮತ್ತು ಸಹ ಶಿಕ್ಷಕರು ಮೇಡಂ ರವರು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ವಿವರಿಸಿದ್ರು. ಪ್ರತಿ ವರ್ಷವೂ ವಿದ್ಯಾರ್ಥಿಗಳಿಗೆ ಬುಕ್ಸ್ ಮತ್ತು ಲೇಖನಿ ಸಾಮಗ್ರಿಗಳನ್ನು ನೀಡುತ್ತಿರುವುದು ಡೈರಿ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ನಮ್ಮ ಶಾಲೆಯ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸಿದ್ರು. सीधा कराना ನಿರ್ದೇಶಕರಿಗೂ ಹಾಗೂ ಸೆಕ್ರೆಟರಿ ಅವರಿಗೂ, ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯರಿಗೂ, ಮುದ್ದು ಮಕ್ಕಳಿಗೂ, ಗ್ರಾಮಸ್ಥರಿಗೂ ಹಾಗೂ ನೆರೆದಿರ್ತಕ್ಕಂಥ ಪತ್ರಕರ್ತರೆಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಕಾಮನೆಗಳನ್ನು ಕೋರ್ತಾ, ಈ ಸಂದರ್ಭದಲ್ಲಿ ಮಕ್ಕಳಿಗೆ, ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಬರ್ತಕ್ಕಂಥ ಮಕ್ಕಳು ಕ್ರೀಮಿ ಲೇಯರ್ ಅಂದ್ರೆ ಬಡತನ ರೇಖೆಯಲ್ಲಿ ಇರ್ತಕ್ಕಂಥ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗೆ ಬರ್ತಾರೆ. ಅವ್ರಿಗೆ ಉತ್ತೇಜನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ವರ್ಷ ತಮ್ಮ ಸಂಪ್ರದಾಯದಂತೆ ಅವರು ನಿನ್ನೆ ದಿನ ಬಂದು, ಸರ್ ನಿಮ್ಮ ಮಕ್ಕಳಿಗೆ ಏನ್ ಬೇಕು ಅಂತ ಕೇಳಿದಾಗ ನಮ್ಮ ಬೇಡಿಕೆ ಏನ್ ಕೊಟ್ಟಿದ್ವಿ ಅದರಂತೆ ಅವರು, ಅಂದ್ರೆ ಪ್ರತಿಯೊಂದಕ್ಕೂ ನಾವು ಖರ್ಚು ಮಾಡ್ಬೇಕಾದ್ರೆ ಇತಿಮಿತಿಗಳಿರ್ತದೆ. ನಮ್ಮಲ್ಲಿ 100 ರೂಪಾಯಿ ಇದ್ರೆ ನಾವು 200 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಕ್ಕಂಗೆ ಅವರು ನಮ್ಮ ಮಕ್ಕಳಿಗೆ ಏನು ಈ ಹಿಂದೆ ಕೊಡ್ತಿದ್ರು ಅದೇ ರೀತಿ ಈ ಸಾಲಿನಲ್ಲಿ ಕೂಡ ನಮ್ಮ ಮಕ್ಕಳಿಗೆ ನೋಟ್ ಪುಸ್ತಕಗಳು ಮತ್ತು ಲೇಖನ ಸಾಮಗ್ರಿಗಳನ್ನು ಕೊಡ್ತಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ನಮ್ಮ ಶಾಲೆಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ. ಶಾಲೆ ಇರಬೇಕು, ಒಂದು ದೇಗುಲ ಇದ್ದಂಗೆ. ನೀವು ದೇವಸ್ಥಾನಕ್ಕೆ ಎಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀರೋ ಶಾಲೆ ಕೂಡ ಅದೇ ರೀತಿ ಪ್ರಾಮುಖ್ಯತೆಯನ್ನು ಕೊಡಬೇಕು. ನಿಮ್ಗೆ ಮಕ್ಕಳಿಲ್ಲ ಅಂದ್ರೆ ಯಾವುದೇ ಸಮಾರಂಭಗಳಾಗಲಿ ಸಭೆಗಳಾಗಲಿ ಮಾಡೋದಕ್ಕೆ ಬಹಳ ಕಷ್ಟ. ಅವರೇ ಮುಂದೆ ನಮ್ಗೆ ದೇಶದ ಪ್ರಜೆಗಳು. ಅದಕ್ಕೋಸ್ಕರ ನಮ್ಮ ಶಾಲೆಗೆ ಇದು ಇರ್ತಕ್ಕಂಥ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳನ್ನ ಸೇರಿಸ್ಬೇಕು. ನಿಮ್ಮ ಶಾಲೆ ನಿಮ್ಮೂರಲ್ಲಿ ಉಳಿಸ್ಕೋಬೇಕು, ಇದೇ ರೀತಿ ಮುಂದುವರಿಸ್ಕೋಬೇಕು ಅಂತ ಹೇಳ್ತಾ, ಈ ಸಾಲಿನಲ್ಲಿ ಸೇರಿರ್ತಕ್ಕಂಥ 4 ಜನ ಮಕ್ಕಳು ನಮ್ಮ ಶಾಲೆಗೆ ಸೇರಿದ್ದಾರೆ. ಅವರ ತಂದೆ ತಾಯಿಗಳಿಗೆ ನೀವು ನಿಜವಾಗ್ಲೂ ತುಂಬಾ ಒಂದು ಶುಭಾಶಯವನ್ನು ಕೋರ್ತಾ ಇದ್ದೀನಿ ಮತ್ತು ಅವರಿಗೆ ಒಂದು ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಸ್ಕೂಲ್ ಬಗ್ಗೆ ನೀವು ಗಮನ ಕೊಡಬೇಕು, ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ನನ್ನ 4 ಮಾತುಗಳನ್ನು ಕಾರ್ಯಕಾರಿ ಮಂಡಳಿ ಸದಸ್ಯರು, ಅಧ್ಯಕ್ಷರು ಸಮ್ಮುಖದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಘದ ಪರವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೂ ಇದಕ್ಕೆ ಬಂದಿರುವ ನಮ್ಮ ಈ ಅಧ್ಯಕ್ಷೆಯನ್ನು ವಹಿಸಿರುವ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಅವ್ರಿಗೂ ಸ್ವಾಗತ ಭಾಷಣವನ್ನು ಬಯಸ್ತಾ ಇದ್ದೀವಿ ಸಂಘದ ಪರವಾಗಿ, ಹಾಲು ಉತ್ಪಾದಕ ಪರವಾಗಿ. ಈ ಬಿಟ್ರ ಅಧ್ಯಕ್ಷರು ಈ 79ನೇ ಸ್ವಾತಂತ್ರ್ಯ ಸಮಾರಂಭ ಆಚರಣೆ ಮಾಡಿ ವಿಜೃಂಭಣೆಯಿಂದ ಮಾಡಿದ ಎಲ್ಲ ಅಧ್ಯಕ್ಷರಿಗೂ, ನಿರ್ದೇಶಕರು ಹಾಗೂ ಶಾಲಾ ಉಪಾಧ್ಯಾಯರು, ಉಪಾಧ್ಯಾಯರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಸಮಾರಂಭದಲ್ಲಿ ಸಿಹಿ ತಿಂಡಿಯನ್ನು ಹಂಚಿ ಮುಕ್ತಾಯ ಮಾಡಲಾಗ್ತದೆ. ನೆರವೇರೋದು ಬಹಳ ಸಂತೋಷದ ಸುದ್ದಿ ಆಗಿದೆ. ಯಾಕಂದ್ರೆ ನಮಗೆ 1947ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಬಂತು. ಅದರ ಹಿಂದೆ ಎಷ್ಟೋ ಮಹನೀಯರ ಒಂದು ಶ್ರಮ ಮತ್ತು ತ್ಯಾಗ ಇದೆ.
ಅದರಿಂದ ನಾವು ಇವತ್ತಿನ ದಿವಸ ಬಹಳ ಸ್ವತಂತ್ರವಾಗಿ ಇಲ್ಲಿ ಕೂತ್ಕೊಂಡು ನಮ್ಮ ಕಾರ್ಯಕ್ರಮಗಳನ್ನ ಸುಲಭವಾಗಿ ನಡೆಸ್ಕೊಳ್ಳೋಕ್ಕೆ ಪ್ರತಿಯೊಂದಕ್ಕೂ ನಾವು ತಲೆ ಎತ್ತಿ ನಡೆಯೋದಕ್ಕೆ ನಮಗೆ ಸಹಕಾರಿಯಾಗಿದೆ. ಆದ್ರಿಂದ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭದ ಶುಭಾಶಯಗಳು ಮತ್ತು ಎಲ್ಲರ ತ್ಯಾಗ ಬಲಿದಾನಗಳಿಂದ ನಾವು ಇವತ್ತಿನ ದಿವಸ ಈ ಒಂದು ದಿನಾಚರಣೆ ನಡೆಸ್ತಾ ಇದ್ದೀವಿ. ನಮ್ಮ ಗ್ರಾಮಸ್ಥರಿಗೆ ನಾನು ಒಂದು ಮುಖ್ಯವಾಗಿ ಇರ್ತಕ್ಕಂಥ ಒಂದು ಸಂದೇಶವನ್ನ ಕೊಡಬೇಕು ಅಂತಿದ್ದೀನಿ. ಯಾಕೆಂತಂದ್ರೆ ಈ ಒಂದು ಸಾಂಕೇತಿಕವಾಗಿ ಒಂದೆರಡು ಇಶ್ಯೂ ಮಾಡಿಸ್ಬಿಟ್ಟು ಸಾಂಕೇತಿಕವಾಗಿ ಒಂದಿಬ್ಬರು ಮಕ್ಕಳಿಗೆ ಅವರು ನೋಟ್ ಪುಸ್ತಕ ಮತ್ತು ಪೆನ್ನ ಲೇಖನ ಸಾಮಗ್ರಿಗಳನ್ನ ಕೊಡ್ತಾರೆ. ಒಂದಿಬ್ಬರು ಮಕ್ಕಳು ಪುಟಾಣಿ ಮಕ್ಕಳು ಬಂದು ಕಲೆಕ್ಟ್ ಮಾಡ್ಕೊಬೇಕು. ఓపెన్ చేస్తా చంద్ర ఈ బుక్స్ బాక్స్ లాగా పెట్టాలి. ఓపెన్ చేసి పెట్టాలి. అది పెట్టు, బాక్స్ తీసి అది పెట్టు. ఇస్తాడులే, మాస్టర్ ఇస్తాడు. కూర్చోండి. పడిపోతుంది. సీతాకురాలా క్లోజ్ చేస్తామా వాళ్ళు ఉత్పాదకరా